78 ವರ್ಷಗಳು ಕಳೆದರು ಭಾರತೀಯ ದೀನ ದಲಿತರಿಗೆ ಸಿಗಲಿಲ್ಲ ಬಂಧನದ ಮುಕ್ತಿ. ಅತಂತ್ರವಾಗಿ ಬದುಕುತ್ತಿರುವ ಬಂಡ ರಾಜಕಾರಣಿಗಳಿಗೆ ಸಿಕ್ಕಿದೆ ಸ್ವತಂತ್ರ. ಇನ್ನು ಬ್ರಿಟಿಷರಂತೆ ಭಾರತೀಯ ಪ್ರಜೆಗಳನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ದುಷ್ಟ ರಾಜಕಾರಣಿಗಳಿಗೆ ದೊರಕಿದೆ ಸ್ವಾತಂತ್ರ್ಯ. ಕಷ್ಟಪಟ್ಟು ದುಡಿಯುವ ರೈತನ ಕೂಗು ಕೇಳುವರು ಯಾರು ಇಲ್ಲ ಈ ಭರತ ಭೂಮಿ. ಕೃಷಿ ಮಾಡುವರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದರೆ ವ್ಯಾಪಾರ ಮಾಡುವರು ಹಾಯಾಗಿ ಬದುಕುತ್ತಿದ್ದಾರೆ. ಎಂತ ವಿಚಿತ್ರ! ರೈತನ ಶ್ರಮಕ್ಕೆ ಬೆಲೆನೇವಿಲ್ಲದಂತಾಗಿದೆ ಕಲಿಯುಗದಲ್ಲಿ. ಇದನ್ನು ಲೆಕ್ಕಿಸದೆ ತಮ್ಮ ಚೀಟು ಓಟಿಯಾಗಿ ನಾಯಿಯಂತೆ ಕಚ್ಚಾಡಲು ಕತ್ತಿರುವಾಗ ಇಂಥ ಪುಡಾರಿಗಳ ಸಂದೇಶ ಹಗಲು ರಾತ್ರಿಯನ್ನು ಟಿವಿಯಲ್ಲಿ ಬರುವುದನ್ನು ನೋಡಿದರೆ ಇಂಥ ಎಂಎಲ್ಎಗಳನ್ನು ಎಂಪಿಗಳನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಬೇಕೆನಿಸುತ್ತದೆ ನನ್ನ ರೋಷಾಗ್ನಿಯಲ್ಲಿ. ಆದರೆ ಏನು ಮಾಡುವುದು? ಕಾನೂನು ಎಂಬ ಕವಚ ನಮ್ಮಂತ ಬಡ ರೈತರನ್ನು ಕೈಕಟ್ಟಿ ಹಾಕುತ್ತಿದೆ. ಆದ್ದರಿಂದ ಕಪಟದಿಂದ ಗಳಿಸಿರುವ ಶ್ರೀಮಂತರ ಸರ್ವ ಆಸ್ತಿಯನ್ನು ಲಪ್ತಾಯಿಸಿ ಸರ್ವನಾಶ ಮಾಡಲಿಕ್ಕೆಂದು ಹುಟ್ಟಿ ಬಂದಿರೋನು ಈ ಸಿಡಿದದ್ದ ಮಾರ್ಗ. ಮಿಶಲ್, ನಿಲ್ಲು. ಹೀಗೆ ಕಳ್ಳತನ ಮಾಡಿ ಬದುಕ್ತಾ ಇದೆಯಲ್ಲ, ಇದು ಅಪರಾಧ ಅಲ್ವಾ? ಅಪರಾಧ? ಈ ಪವಿತ್ರ ಭೂಮಿಯಲ್ಲಿ ಧರ್ಮದಿಂದ ಬದುಕುವರೇ ಅನ್ಯಾಯ, ಅತ್ಯಾಚಾರ, ಕಳ್ಳತನದಿಂದ ಬದುಕುತ್ತಿರುವಾಗ ನನ್ನಂತನನ್ನು ಕೇಳುವರು ಯಾರು ಇಲ್ಲ ಈ ಭರತ ಭೂಮಿಯಲ್ಲಿ. ಅಂದರೆ ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಕಂಡ ಶ್ರೀಮಂತರ ಮನೆತನಕ ಹೋಗಿ ಕಳ್ಳತನ ಮಾಡಿ ಬದುಕ್ತಾ ಇದೆಯಲ್ಲ, ನಿನ್ನ ಕೈಗೆ ಕೋಳ ಹಾಕೋರು ಈ ನಮ್ಮ ಕಾನೂನು ಇದೆ ಅನ್ನೋದು ಮರಿಬೇಡ ಮಿಸ್ಟರ್. ಕಾನೂನು? ಕಲಿತ ಎನ್ನೆ ವಿದ್ಯಾವಂತರಾಗಿ ಬುದ್ಧಿ ಹೇಳಬೇಕಾದ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಳತನ ಮಾಡಿ ಬರುವ ಕಳ್ಳರೊಂದಿಗೆ ಶಾಮೀಲಾಗಿ ಕದ್ದು ಹಣದಲ್ಲಿ ಹಂಚಿಕೊಂಡು ಎಫ್ಐಆರ್ ಸೃಷ್ಟಿಸಿ ಕಳ್ಳನನ್ನು ಮರುದಿನ ಮನೆಗೆ ಕಳಿಸುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಎಷ್ಟಿಲ್ಲ ಈ ಕಾನೂನಲ್ಲಿ. ಇದಕ್ಕೇನು ಹೇಳ್ತೀಯ? ಮಿಸ್ಟರ್, ಕಾಮ್ಯಾವುದ ಕಣ್ಣಿನಿಗೆ ಕಾಣೋದೆಲ್ಲ ಹಳದಿ ಅಂದಂತೆ ಯಾರೋ ಮಾಡಿದ ತಪ್ಪಿಗೆ ಈ ಎಲ್ಲರನ್ನು ದ್ವೇಷಿಸುವುದು ಸರಿಯಲ್ಲ. ಸರಿ ತಪ್ಪುಗಳನ್ನು ನನಗೆ ಹೇಳಲು ಬಂದಿರಿಯಾ ವಯ್ಯಾರದ ಎಣ್ಣೆ? ತಾಸಿಗೊಂದು ಬಣ್ಣ ಬದಲಾಯಿಸುವ ಪುಡಿ ರಾಜಕಾರಣಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುತ್ತಿರುವಾಗ ಇದು ಕಣ್ಣಿಗೆ ಕಳ್ಳತನ ಅಲ್ಲವೇ? ಇನ್ನು ಭ್ರಷ್ಟ ಅಧಿಕಾರಿಗಳು ಬಡವರ ರಕ್ತ ಹೀರಿ ಮಂಚದ ಕೆಳಗೆ ಲಂಚವನ್ನು ತಿನ್ನುತ್ತಿರುವಾಗ ಇದು ಕಣ್ಣಿಗೆ ಕಳ್ಳತನ ಅಲ್ಲವೇ? ಅಂದಾಗ ಈ ದೇಶದಲ್ಲಿ ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನಾ? ನೋಡು, ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಶ್ರೀಮಂತರಿಗೊಂದು ಬಡವರಿಗೊಂದು ಕಾನೂನು ಇಲ್ಲ. ಈ ಕಾನೂನ ದೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನ. ಬಡವರಿಂದ ಬಾಚಿದ ಹಣದಲ್ಲಿ ಕೊಬ್ಬಿನಲ್ಲಿ ಕೊಬ್ಬಿ ಮೆರೆಯುತ್ತಿರುವ ಸಕ್ಕನ ಶ್ರೀಮಂತರು ನೋಡು, ಸರಿ ತಪ್ಪ ತಿಳ್ಕೊಳ್ಳಕ್ಕೆ ನನಗೆ ವಿಚಾರ ಮಾಡಲು ಸಮಯ ನನಗಿಲ್ಲ. ಮೊದಲು ನನಗೆ ದಾರಿ ಬಿಡು. ಈ ವಿಷಯವನ್ನು ನನ್ನ ಮುಂದೆ ಹೇಳಿ ನಿನಗೆ ಒಂದು ಗತಿ ಕಾಣಿಸಲೇಬೇಕು. ನಿನಗೆ ಸರಿಯಾಗಿ ಬುದ್ಧಿ ನಾನು ಕಲಿಸ್ತೇನೆ. ನನಗೆ ಬುದ್ಧಿ ಕಲಿಸುವ್ಯಾ? ಬುದ್ಧಿ ಕಲಿಸಲು ನನಗೆ ಬುದ್ಧಿ ಕಲಿಸಲು ನಿಮ್ಮನ್ನ ನೀನು ಧರ್ಮದಾಯದ ಮಹಾರಾಜನ ಇಲ್ಲ ಈ ಕಲಿಯುಗದ ಕಾಮಧೇನು? ಮಿಸ್ಟರ್, ಈ ಹೆಮ್ಮೆ ದೇಶದಲ್ಲಿ ಕಾನೂನು ಕಾಪಾಡಿಕೊಂಡ ಬಂದ ಇನ್ಸ್ಪೆಕ್ಟರ್ ಜಗನ್ನಾಥ್ ನನ್ನ ಅಣ್ಣ. ಅಂದರೆ ನೀನು ಇನ್ಸ್ಪೆಕ್ಟರ್ ಜಗದೀಶನ ತಂಗಿ. ಅಂದ ಹಾಗೆ ಈ ಭಾರ್ಗವನಿಗೆ ಹಸಿದ ಹುಲಿಗೆ ಆಹಾರ ಸಿಕ್ಕಂತಾಯಿತು. ಇನ್ನೇಕೆ ತಡ? ನನ್ನ ಕೆಲಸವನ್ನು ನಾನು ಮಾಡಲೇಬೇಕು. ಬೇಡ, ನಿನಗೆ ಕೈ ಮುಗಿದು ಬೇಡಿಕೊಳ್ಳಿ, ನನ್ನನ್ನು ಏನ್ ಮಾಡಬೇಡ. ನೋಡು, ಇಷ್ಟೊತ್ತನ ನಿನಗೆ ಮಾತಾಡಿದ್ದು ನನ್ನ ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಈ ಭಾರ್ಗವ್ ಒಂದು ಸಾರಿ ಭೇಟಿಗೆಂದರೆ ಮುಗಿಯಿತು. ನನ್ನ ಮಾತು ನಾನೇ ಕೇಳಲ್ಲ. ಭೇಟಿ ಆಡುವುದೊಂದೇ ನನ್ನ ಗುರಿ. ನೋಡಿ,
ನಿಮಗೆ ಈ ರೀತಿ ಮಾತನಾಡಿದ ತಪ್ಪಿಗೆ ನನಗೆ ಯಾವ ಶಿಕ್ಷೆ ಕೊಟ್ಟರು ಅನ್ಭವಿಸ್ತೀನಿ. ಆದ್ರೆ ಇದೇ ತಪ್ಪಿಗಾಗಿ ಹಾಡಿ ನಿಮ್ಮ ಮನವನ್ನು ತರಿಸ್ತೀನಿ ರಾಜ. ಓಕೆನಾ? ಓಕೆ. ಹರ್ಷ ನಿಮಿಷ ಇರಲು ವರ್ಷ ಅರಳುವ ಪ್ರೇಮಕ್ಕೂ ಈ ಜನ್ಮವೇ ಪರವಶ. ಹರ್ಷ ಇದು ಮೊದಲ ಹರ್ಷ ಈ ನಿಮಿಷ ಇರಲು ವರ್ಷ. ನೋಡಿ, ನೀವು ಹೇಳಿದಲ್ಲಿ ಹಾಡಿ ನಿಮ್ಮ ಮನವನ್ನು ತಣಿಸಿದ್ದೇನೆ. ನಾನು ಇನ್ನು ಹೋಗಿ ಬರುತ್ತೇನೆ. ಏಯ್ ನಿಲ್ಲು. ಈ ಬಾರ್ಗ ಒಂದು ಸರಿ ಭೇಟಿಗೆಂದರೆ ಮುಗಿಯಿತು. ಕರುಣಿಗೆ ಕರಗನಲ್ಲ, ಮರಣಕ್ಕೂ ಹೆದರೋನಲ್ಲ. ಭೇಟಿ ಆಡುವುದೊಂದೇ ನನ್ನ ಗುರಿ. ಬೇಡ, ನನ್ನನ್ನು ಏನು ಮಾಡಬೇಡ, ನನ್ನನ್ನು ಬಿಟ್ಟುಬಿಡು. ನಿನ್ನ ಶೀಲಕ್ಕೆ ಕೈ ಹಾಕುವ ಕಾಮುಕನಲ್ಲ ಈ ಬಾರ್ಗ. ನನಗೆ ಬೇಕಾಗಿರುವುದು ನಿನ್ನ ಯೌವನ, ನಿನ್ನ ಶೀಲವಲ್ಲ. ನನಗೆ ಬೇಕಾಗಿರುವುದು ನಿನ್ನ ಮೈ ಮೇಲೆ ಒಡವೆಗಳು ಮಾತ್ರ. ಬೇಗನೆ ಬಿಚ್ಚಿಕೊಡು. ಆಗ್ಲಿ, ನನ್ನನ್ನು ಏನ್ ಮಾಡಬೇಡ. ನಿನಗೆ ಒಡವೆ ತಾನೆ, ಈಗಲೇ ಬಿಚ್ಚಿಕೊಡ್ತೀನಿ. ನಾನು ಬಯಸಿದ್ದು ನನಗೆ ಸಿಕ್ಕಿತು. ನಾನಿನ್ನು ಬರುತ್ತೇನೆ. ನಿಮ್ಮ ಅಣ್ಣ ಜಗದೀಶನಿಗೆ ತಿಳಿಸಿ ಹೇಳು, ಅವನಿಗೆ ತಾಕತ್ತಿದ್ರೆ ನನ್ನನ್ನು ಬಂದು ತಡಿ ಅಂತ. ಹೋಗ್ತೀನಿ. ಗುಡ್ ಬೈ. ಅಯ್ಯೋ ಪಾಪಿ, ಯಾರು ಇಲ್ಲದ ಸಮಯ ಸಾಧಿಸಿ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿದೆಯಲ್ಲ, ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ನನ್ನ ಬುದ್ಧಿಗಿಷ್ಟು ಬೆಂಕಿ ಹಾಕ. ಅವನು ಏನೋ ಕೇಳಿದ್ರು, ನಾನು ಏನೋ ಹೇಳ್ಬಿಟ್ಟೆ. ಆದ್ರೆ ನನ್ನ ಮೈ ಮೇಲೆ ಇದ್ದ ಚೇನೆ ಕತ್ಕೊಂಡು ಹೋಗ್ಬಿಟ್ಟಲ್ಲ. ಇವನು ಯಾರು ಅಂತ ಪತ್ತೆ ಮಾಡಿ ನನಗೆ ಹೇಳಿ ಸರಿಯಾಗಿ ಬುದ್ಧಿ ಕಳಿಸ್ಲೇಬೇಕು. ಹೌದು, ಬಂದಷ್ಟು ಖುಷಿ ಆಗ್ತಾ ಇದೆ. ಎಲ್ಲೆಲ್ಲೂ ನೋಡಿದರೂ ಹಚ್ಚು ಹಸಿರಿನಿಂದ ತುಂಬಿದವು ವಾತಾವರಣ. ಭೂತಾಯಿ ಹಸಿರು ಸೀರೆಯನ್ನಿಟ್ಟು ನಗುತ್ತಿದ್ದಾಳೆ ಎಂದು ಬಾಷ್ಪವಾಗುತ್ತಿರುವ ಬೆಳೆಗಳು.
ಇದನ್ನೆಲ್ಲ ನೋಡಿದರೆ ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಅದಕ್ಕೆ ತಾನೇ ಸರ್ವಜ್ಞರು ಹೇಳಿರುವುದು, ಅನ್ನದಾನಿಗಳಿಗಿಂತ ಮುನ್ನದಾನಿಗಳಿಲ್ಲ. ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಈ ಜಗದೊಳಗೆ, ಅನ್ನವೇ ಮಹಾಪ್ರಾಣ ಸರ್ವಜ್ಞ ಅಂತ. ಏನು ಪತಿದೇವರು ಹೊಲದಿಂದ ಬಂದು ಸರ್ವಜ್ಞನ ವಚನ ಹೇಳ್ತಾ ನಿಂತಿದ್ದೀರಲ್ಲ, ಏನು ಮೈಮಾಲ್ ಏನಾದರೂ ಸರ್ವಜ್ಞ ಬಂದಿದ್ದಾನೋ ಹೇಗೆ? ಹಾಗಲ್ಲ ಗೌರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಿಲ್ಲ ನೋಡು. ಕಾಲ ಬದಲಾದರೇನು, ವಚನಗಳ ಮಹತ್ವ ಬದಲಾಗಲಿಲ್ಲ. ರೈತ ಬೆಳೆದ ಬೆಳೆ ಜಗತ್ತಿಗೆ ಅನ್ನವಿದ್ದಂತೆ ಅಂತ ವಚನದಿಂದ ಸತ್ಯವಾಯಿತು. ಹೌದ್ರಿ, ನೀವನ್ನುವ ಮಾತು ನಿಜ. ಮನುಷ್ಯ ಎಷ್ಟೇ ಕಲ್ತರು, ಎಷ್ಟೇ ಮುಂದುವರೆದ್ರು, ಎಷ್ಟೇ ದೊಡ್ಡವನಾದ್ರೂ ಕೊನೆಗೆ ಹೊಟ್ಟೆಗೆ ತಿನ್ನೋದು ಅನ್ನನೇ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು, ಅಲ್ಲಿಗೆ ರೈತರ ಜನ್ಮ ಸಾರ್ಥಕ. ಅದಕ್ಕೆ ತಾನೇ ಹೇಳಿರುವುದು ಸರ್ವಜ್ಞರು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿಯ ರಾಟಿ ನಡೆಯದಿದ್ದರೆ ದೇಶ ದಾಟುವುದು ಕೆಡಕು ನೋಡ ಸರ್ವಜ್ಞ ಅಂತ. ಅಂದರೆ ಮೇಟಿ ಎಂಬ ರಂಟಿ ಹಿಡಿದು ಭೂತಾಯಿ ಹಸನ ಮಾಡಿ ಉತ್ತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ದೇಶ ಅಷ್ಟೇ ಅಲ್ಲ ಗೌರಿ, ಈ ಜಗತ್ತೇ ಸರ್ವನಾಶವಾಗಿ ಬಿಡುತ್ತೆ. ಅದಿರ್ಲಿ, ಹೋಗ್ಲಿ ಬಿಡು. ಬುತ್ತಿಯನ್ನು ತರುವ ನಾರಿ ಹೊತ್ತು ನೆತ್ತಿ ಮೇಲೆ ಬಂದೈತಿ, ಇನ್ನು ಮನೆಯಲ್ಲೇ ಇದ್ದೀಯಲ್ಲ. ಹೊತ್ತು ನೆತ್ತಿ ಮೇಲೆಲ್ಲ ರೀ ಬಿಟ್ರೆ ಸಂಜೆನೂ ಆಗ್ಬಿಡುತ್ತೆ. ಒಳಗಡೆ ನನ್ನ ಮೈದನ ಇದ್ದಾನೆ, ಮೊದಲು ಅವನ ವ್ಯವಸ್ಥೆ ಆಗಬೇಕು. ಅವನ ವಿಚಾರ ಆಮೇಲೆ ಮುಂದಿನ ವಿಚಾರ. ಗೌರಿ, ನೀನು ನನಗೆ ಹೆಂಡತಿಯಾಗಿ ಬರಲಿಲ್ಲ, ಈ ಮನೆ ಬೆಳಗುವ ದೇವತೆಯಾದೆ. ಈ ನಿನ್ನ ಪ್ರೀತಿ ತುಂಬಿದ ಹೃದಯದಲ್ಲಿ ನನ್ನ ತಮ್ಮನಿಗೆ ಹೃದಯವಂತಿಕೆ ತಾಯಿಯಾದೆ. ವಾತ್ಸಲ್ಯ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳಗಲು ಬಂದ ನಂದಾದೀಪ ನೀನು. ಹಾ ಹಾ ಸಾಕ್ರಿ ಸಾಕು, ಹೆಂಡ್ತಿನ ಬಾಳ ಹೊಗಳಬಾರ್ದು. ಹೊಗಳಿದ್ರೆ ನೆತ್ತಿ ಮೇಲೆ ಹತ್ತಿ ಕೊಡ್ತಾರೆ. ಒಳಗಡೆ ಕೆಲಸ ಇದೆ, ಬರ್ತೀನಿ. ನಿಲ್ಲು ಗೌರಿ, ಹೆಂಡತಿಯನ್ನು ಬಿಡುವಿಲ್ಲದೆ ಬಾಡಿಗೆ ದನದಂತೆ ದುಡಿಸಿಕೊಳ್ಳುವುದು ಗಂಡನಿಗೆ ಶೋಭೆ ತರುವುದಿಲ್ಲ. ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಜೋಡೆತ್ತಿನ ಬಂಡಿಗಳಿದ್ದ ಹಾಗೆ. ಆ ಬಂಡಿಗಳು ಯಾವಾಗಲೂ ಸಮನಾಗಿ ಸಾಗಬೇಕೆ ಹೊರತು ದಿಕ್ಕು ಯಾವತ್ತೂ ಬದಲಿಸಬಾರದು. ಗಂಡನ ಮಾತನ್ನ ವೇದವಾಕ್ಯ ಅಂತ ಪಾಲಿಸೋದು ಹೆಣ್ಣಿನ ಧರ್ಮ. ಒಂದು ವೇಳೆ ಅವಳು ತಪ್ಪಿ ನಡೆದಿದ್ದೆ ಆದ್ರೆ ಅವಳು ಹೆಣ್ಣೆ ಅಲ್ಲ ರೀ. ಗೌರಿ, ಮಾತಿನಲ್ಲಿ ಬಲು ಚತುರಿ ನೀನು. ಗಂಡನನ್ನು ಬರೀ ಮಾತಿನಲ್ಲಿ ಮಳ್ಳ ಮಾಡ್ತೀಯ. ಆಹಾ, ನೀವೇನು ಕಮ್ಮಿನಾ? ಮಾತು ಸಿಕ್ಬಿಟ್ರೆ ಕವಿಗಳೇ ಆಗ್ಬಿಡ್ತೀರಾ. ಈ ಕವಿಯ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರ ಶಿಲೆಯ ಮುತ್ತಿನಂತ ನೀ ಮಡದಿ ನೀನಿರುವಾಗ ಹಸಿವಿನ ಅರಿವು ನನಗಿಲ್ಲ. ನಿನ್ನ ಕಂಠದಿಂದ ರಾಗ ಹೊರಹೊಮ್ಮಿದರೆ ಸಾಕು, ಹಾಲಲ್ಲಿ ಸಕ್ಕರೆ ಬೆರೆಸಿ ಊಟ ಮಾಡಿದಂತೆ. ಹೌದೇ ಪತಿದೇವ, ಇದಕ್ಕೇನು ಕಮ್ಮಿ ಇಲ್ಲ. ನೀವು ಆಸೆ ನೋಡ, ಆಸೆ ಹಾಗೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಣಿದರು, ಯುಗಗಳು ಕಳೆದು ಉರುಳಿದರು, ನಿನ್ನ ಜೀವನ ಚುಂಕಿಯೋ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ನಿನ್ನ ಕೈ ಬಿಡಲಾರೆ.
ಬರಿದ ಪ್ರೀತಿಯ ಮಧುರ ಜಗದೊಳಗೆ ನೀ ಪ್ರೀತಿಯ ಮರ ಜಗತಿ ಬರಿದ ಪ್ರೀತಿಯ ಮಧುರ ಜಗ ಮುಳುಗಿ ಹೋದರೆ ನೀ ನನಗೆ ಅಮರ ದೇಹಗಳೆರಡು ಜೀವವು ಒಂದೇ ದೇಹಗಳೆರಡು ಜೀವವು ಒಂದೇ ಪ್ರೀತಿಸುವ ಮಗಬೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ ನೀನೆ ತಾನೇ ಹೇಳಿಸುತ್ತೆ ಪ್ರೀತಿಸಲು ಕಂಗಳು ಹಿಂದೆಂದು ಕಾಣದು ಹಿಂದೋ ಲೋಕಕ್ಕೆ ನೀನು ಪ್ರೀತಿಯು ಹಿಂದೋ ಪ್ರೀತಿಗಾಗಿ ಪ್ರೇಮಿ ಪೂಜಿಸಲು ಪ್ರೀತಿಗಾಗಿ ಪ್ರೇಮಿ ಪೂಜಿಸಲು ಪ್ರೇಮಿಗಾಗಿ ಎಂದಿಗೂ ನಾವು ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆ ಯುಗಗಳು ಕಳೆದು ಉರುಳಿದರೋ ಯುಗಗಳು ಕಳೆದು ಉರುಳಿದರೋ ಹೀಗೆ ನಿನ್ನ ಪ್ರೀತಿಸಲಾರೆ ಅಣ್ಣ ಅತ್ತಿಗೆ ಏನು ಮಾಡ್ತಾ ಇದ್ದೀರಿ? ಅದು ಏನಿಲ್ಲ ನಂದೀಶ, ನಿಮ್ಮ ಅತ್ತಿಗೆ ಮೆಣಸಿಕಾಯಿ ತುಂಬ ತೆಗೆದು ನೀರು ಹೊಡೆಯದೆ ಕಸ ಹೊಡೆದಿದ್ದಾಳೆ. ಗಾಳಿಗೆ ಹಾರಿ ಕಣ್ಣಿಗೆ ಬೆತ್ತು ಅದಕ್ಕೆ ಕಣ್ಣಿಗೆ ಓದುತ್ತಿದ್ದಾಳಪ್ಪ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು ನಿಮ್ಮ ಅತ್ತಿಗೆಗೆ. ಹೌದು ಹೌದು ಮೈದನ ಅಷ್ಟೇನಪ್ಪ. ಅದೇನಾಯ್ತಂದ್ರೆ ನಾನು ಕಸ ನೂಗ್ತಾ ಇದ್ನ, ನಿಮ್ಮಣ್ಣ ನಾನು ಹೇಳಿದೆ ಒಳಗೆ ಬರಬೇಡ್ರಿ ಕಸ ನೂಕೋರಿ ಹೊರಗಿರ್ರಿ ಅಂತ. ನನ್ನ ಮಾತೇ ಕೇಳಲಿಲ್ಲ ಕಣೋ, ಗಡಬಡಿಸಿ ಬಂದ್ಬಿಟ್ರು. ಕಣ್ಣಲ್ಲಿ ಧೂಳು ಬಿತ್ತು, ನಾನು ತೆಗಿತಾ ಇದ್ದೆ. ಅಣ್ಣ ಅತ್ತಿಗೆ ವಯಸ್ಸಿನಲ್ಲಿ ದೊಡ್ಡವರು ನೀವು, ಆದರೆ ಪ್ರೀತಿಯಲ್ಲಿ ಚಿಕ್ಕ ಮಕ್ಕಳು ಇದ್ದ ಹಾಗೆ. ನಿಮ್ಮನ್ನು ನೋಡಿ ಕಲಿಬೇಕು ಈ ಸಮಾಜದ ನವ ದಂಪತಿಗಳು. ಏನು ನಂದೇಶ, ಅಣ್ಣ ಅತ್ತಿಗೆಯರು ತಿಳಿದುಕೊಳ್ಳುವಂತ ತಪ್ಪು ಅವ್ರೇನು ಮಾಡಿದ್ದಾರೆ? ಬಾರಪ್ಪ ಜಗದೀಶ, ತಪ್ಪು ಮಾಡಿದ್ದು ನಾವೇಪ್ಪ. ಏನಂದ್ರೆ ಅವನು ಮದುವೆ ಮಾಡಬೇಕಾಗಿತ್ತಲ್ಲ, ಮಾಡದ ತಪ್ಪು ನಾವೇ ಮಾಡಿದ್ದು. ಬಾರಪ್ಪ ಈಗ ಬಂದೇನು? ಹೌದಣ್ಣ. ಎದ್ದೇಳು ಜಗದೀಶ, ಆ ಬೀರೇಶ್ವರ ಸದಾ ನಿನಗೆ ಒಳ್ಳೆಯದನ್ನು ಮಾಡಲಿ. ಜಗದೀಶ ಏನಪ್ಪ ಇದೆಲ್ಲ? ನೀನಾಗ ಪೊಲೀಸ್ ಅಧಿಕಾರಿ ಕಣೋ, ಹೀಗೆಲ್ಲ ಕಾಲಿಗೆ ಬೆಳೆದು ನಮ್ಗೆ ಯಾಕೋ ಅಷ್ಟೊಂದು ಸರಿ ಕಾಣಲ್ಲಪ್ಪ. ಯಾಕತ್ತಿಗೆ ಹಾಗನ್ನುತ್ತೀಯ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ಮಗ ತಾನೆ ಅಂದ ಹಾಗೆ ನೀವೇ ನನಗೆಲ್ಲ ಆಶೀರ್ವಾದ ಮಾಡಿ. ಬೇಡಪ್ಪ ಜಗದೀಶ, ಕಸ ಹೊಡೆಯುವ ಕೆಲಸ ಸರ್ಕಾರದಿದ್ದರೆ ಸಾಕು. ತಂದೆ ತಾಯಿರನ್ನು ಕೀಳಾಗಿ ಕಾಣುವ ಈ ಕಾಲದಲ್ಲಿ ಇದ್ರ ಇರ್ಬೇಕಪ್ಪ ನಿನ್ನಂತ ಮಗ ಹೆತ್ತವರಿಗೆ. ಇವಳ್ಯಾಕೆ ಇಲ್ಲಿಗೆ ಬಂದಳು? ಹಾದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ತೆಗೆದುಕೊಂಡ ಆಯ್ತು ನಮ್ಮ ಬಾಳು. ಇದೇನಿದು? ನನ್ನನ್ನ ಇವನ್ ಮನೆಗೆ ಕರ್ಕೊಂಡು ಬಂದಿದ್ದನಲ್ಲ, ಅದೇನು ಅಂತಾರಲ್ಲ, ಊದೋದನ್ನ ಕೊಟ್ಟು ಬಾರ್ಸನ್ನು ತಗೊಂಡಂತೆ ಅಂತ ಆಯ್ತು ನನ್ನ ಬಾಳು. ಜಗದೀಶ ಅಂದ ಹಾಗೆ ಇವಳು ಯಾರಪ್ಪ?
ಅದಕ್ಕೆ ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ. ನನಗೆ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಆ ಬೀರೇಶ್ವರ ನಿನಗೆ ಸದಾ ಒಳ್ಳೆಯದನ್ನು ಮಾಡಲಿ. ಅಲ್ಲೋ ಜಗದೀಶ, ನಿನಗೂ ಒಬ್ಳು ತಂಗಿ ಇದ್ದಾಳಂತ ನಮ್ಮ ಮುಂದೆ ನೀನು ಯಾವತ್ತೂ ಹೇಳೇ ಇರ್ಲಿಲ್ವಲ್ಲೋ? ಹೌದು ಅತ್ತಿಗೆ, ಇವಳು ಇಷ್ಟು ದಿನ ಸಿಟಿಯಲ್ಲಿ ಓದುತ್ತಿದ್ದಾಳಲ್ಲ, ಒಮ್ಮೆ ಭೇಟಿ ಮಾಡಿಸಿದ್ರೆ ಆಯ್ತಂತ ಸುಮ್ಮನಾದೆ ಅಮ್ಮ. ಅಮೃತ, ಇವನು ನನ್ನ ಸ್ನೇಹಿತ ನಂದೇಶ ಅಂತ. ನಮಸ್ಕಾರ. ನಮಸ್ಕಾರ. ಜಗದೀಶ, ಈ ವರ್ಷ ನಮ್ಮ ನಂದೀಶನ ಮದುವೆ ಮಾಡಬೇಕಂದುಕೊಂಡಿರೋರು. ಅದಕ್ಕೆ ಯಾವುದಾದರೂ ಹುಡುಗಿ ಇದ್ರೆ ಹೇಳಪ್ಪ, ಮದುವೆ ಮಾಡಿ ಮುಗಿಸಿ ಬಿಡೋಣ. ಹುಡುಗಿ ಏನು ಕಲಿತವಳೆ ಅಂತ ಆಗಿರ್ಬೇಕಾಗಿಲ್ಲ. ಅವಳಿಗೆ ಈ ಮನೆ ಕೆಲಸ, ಹೊಲದಲ್ಲಿರೋ ಕೆಲಸ, ಅಡುಗೆ ಕೆಲಸ ಇಷ್ಟು ಬಂದರೆ ಸಾಕು. ಬಡವಳಾದರೂ ಪರವಾಗಿಲ್ಲ, ನಾವು ಅವಳನ್ನು ತಂದುಕೊಳ್ತೀವಿ. ಯಾಕೆ ಅತ್ತಿಗೆ ಹಾಗನ್ನುತ್ತೀಯಾ? ಆಳಾಗಿ ಬಲ್ಲವನು ಅರಸಾಗಿ ಬಲ್ಲೇನು. ನಾನೊಬ್ಬ ಪೊಲೀಸ್ ಅಧಿಕಾರಿನೇ ಆಗಿರ್ಬೋದು, ಆದ್ರೆ ನಾನು ಹೊಟ್ಟಿಗೆ ತಿನ್ನೋದು ಅನ್ನ ತಾನೇ. ಅಂದ ಹಾಗೆ ನಾವೆಲ್ಲ ನಮ್ಮಂಥವ್ರೆಲ್ಲ ಈ ಭೂಮಿ ತಾಯಿ ನಂಬಿ ಬದುಕಬೇಕಮ್ಮ, ಬದುಕಬೇಕು. ನಿಜಾನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದರು ಹೊಟ್ಟಿಗೆ ತಿನ್ನುವುದು ಮಾತ್ರ ಅನ್ನನೇ. ಆದರೆ ಇದನ್ನು ಪ್ರತಿಯೊಬ್ಬ ಅಧಿಕಾರಿಗಳು ಅರ್ಥಾಗ ಮಾತ್ರ ನಮ್ಮಂಥ ರೈತರಿಗೆ ಒಂದು ಬೆಲೆ, ಒಂದು ನೆಲೆ ಸಿಗುತ್ತೆ ಈ ದೇಶದಲ್ಲಿ. ಹೌದಪ್ಪ, ಮನುಷ್ಯ ಎಷ್ಟೇ ಬೆಳೆದ್ರು ಅವನಿಗೆ ಆಸರೆ ಆಗಬೇಕಾದವನು ರೈತನೇ. ಅಂದ ಹಾಗೆ ನಿಮ್ಮ ತಂಗಿ ತುಂಬಾ ಗುಣವಂತೆ ಕಣಪ್ಪ. ಅಣ್ಣ, ಹೌದಮ್ಮ, ಇಂಥ ಗುಣವಂತಿಗೆ ಒಂದು ಮದುವೆ ಮಾಡಬೇಕಂದಿರ್ವಿ. ಅಣ್ಣ, ನಾನು ಪುಸ್ತಕದಲ್ಲಿ ಓದಿದ್ದೀನಣ್ಣ, ನಮಿಸುವ ಕೈಗಳಂತ ಕ್ಷಮಿಸುವ ಕೈಗಳೇ ಶ್ರೇಷ್ಠ ಅಂತ. ನೋಡಪ್ಪ, ಅದೆಷ್ಟು ಜಾಣಿನ ತಂಗಿ ಅಲ್ಲ. ನಿಮ್ಮಂಥ ಕಲಿತವರು ದರ್ಪದಿಂದ ಮೇರೆಯವರಿಗೆ ತಕ್ಕ ಉತ್ತರ ಕೊಡೋ ದೊಡ್ಡ ಅಧಿಕಾರಿಗಳಾಗಿ ಬರಬೇಕು. ಅಂದಾಗಲೇ ನಮ್ಮಂಥವ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಅಂದಹಾಗೆ ನಾನೊಂದು ಮಾತು ಕೇಳಿ ಜಗದೀಶ. ಏನಮ್ಮ? ಕೇಳಮ್ಮ. ಏನಿಲ್ಲ, ನೀನು ತಂಗಿನ ನೋಡ್ತಾ ಇದ್ರೆ ಒಳ್ಳೆ ಗುಣದವಳು, ಹಾಗೆ ಒಳ್ಳೆ ಮನಸ್ಸಿನವಳು ಕೂಡ ಕಾಣಿಸ್ತಾ ಇದ್ದಾಳೆ. ನಂದೀಶ ತುಂಬ ಮುಗ್ಧ ಸ್ವಭಾವದವನು. ನೀನು ಯಾಕೆ ನಿನ್ನ ತಂಗಿನ ನಮ್ಮನೆಗೆ ಸೊಸೆಯನ್ನಾಗಿ ಕಳಿಸ್ಬಾರ್ದು, ನಮ್ಮ ನಂದೀಶನಿಗೆ ಕೊಟ್ಟು ಮದುವೆ ಮಾಡಬಾರ್ದು ಅಂತ ನನ್ನ ಆಸೆ. ಏನ್ರಿ, ಕೇಳ್ತೀರಾ? ಗೌರಿ, ನಿನಗೇನಾದರೂ ಹುಚ್ಚ? ಹೊಲದಲ್ಲಿ ದುಡಿಯುವ ನನ್ನ ತಮ್ಮನೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತಂಗಿಯಲ್ಲಿ ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ಯಾಕನ್ನ ಹಾಗನ್ನುತ್ತೀಯ? ಬಂಗಾರದಂತ ನನ್ನ ಗೆಳೆಯನಿಗೆ ಸತಿಯಾಗಿ ಬರಲು ನನ್ನ ತಂಗಿ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಅಷ್ಟೇ ಯಾಕೆ, ನಿಮ್ಮ ಮನೆಯಲ್ಲಿ ನನ್ನ ತಂಗಿ ಇರುತ್ತಾಳೆ ಅಂದ್ರೆ ಅವಳು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕನ್ನ, ಪುಣ್ಯ ಮಾಡಿರ್ಬೇಕು. ಅಣ್ಣ, ಏನಣ್ಣ, ಏನು ಹೇಳ್ತಾ ಇದೀಯಾ ನೀನು? ಇಷ್ಟು ಬೇಗ ಈ ನಿನ್ನ ತಂಗಿ ನಿನಗೆ ಬೇಸರವಾಗಿ ಬಿಟ್ಲೇನಣ್ಣ? ಛೇ, ಇಲ್ಲಮ್ಮ. ಹೆಣ್ಣಿನ ಬಾಳಿನಲ್ಲಿ ಯಾವ ಸಮಯದಲ್ಲಿ ಏನಾಗಬೇಕು ಅದ ಆದ್ರೇನೆ ಚಂದನಮ್ಮ. ಅಣ್ಣ, ನನಗೆ ಇಷ್ಟು ಬೇಗ ಮದುವೆ ಬೇಡಣ್ಣ, ಇಷ್ಟು ಬೇಗ ಮದುವೆ ಬೇಡ. ಯಾಕಂದರೆ ಕೈ ತುತ್ತು ಕೊಟ್ಟವರಿಗೆ ಕುತ್ತು ತರುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ನಿಮ್ಮನ್ನು ಕಳೆದುಕೊಂಡು ಮೂರ್ಖ ನಾನಾಗಲಾರೆ. ನಂದೀಶ, ನಿನ್ನಣ್ಣನೇನು ಮುಟ್ಟಾಳನೆಂದುಕೊಂಡಿರುವೆಯಾ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಶ್ರೀಗಂಧದ ಗೊಂಬೆಕನೋ ನಮ್ಮ ಜಗದೀಶನ ತಂಗಿ. ಆಯ್ತಣ್ಣ, ಹಣೆಬರಕ್ಕೆ ಹೊಣೆ ಯಾರು? ನಿಮ್ಮಿಷ್ಟದಂತೆಯೇ ಆಗಲಿ. ಬೇಜಾರಾಗಬೇಡ ನಂದೀಶ, ಬಾರು ಇಲ್ಲಿ ನೋಡು. ಮುದ್ದಾದ ಹುಡುಗಿ ಇಂಥವಳನ್ನ ಯಾರಾದ್ರೂ ಬೇಡ ಅಂತಾರೇನು? ನಾಗ್ತಾನಪ್ಪ ನನ್ನ ಮೈದನ. ಆಗ್ಲಪ್ಪ, ಹಾಗಾದ್ರೆ ಈ ಸಂತೋಷಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಹಾಡಬೇಕು ಅಂತ ಆಸೆ. ಆಗ್ಲಿ.
ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿಯರ ಮನೆಗೆ ಬೆಳಿ ಬೆಳಕು ತರುತ್ತಾಳಮ್ಮ ಮನೆ ತನಕ ಬಂದಾಗೆಲ್ಲೋ ಈ ಮನೆತನ ಬೆಳಗಲೇ ನಮ್ಮ ಹರಕೆಯೋ ಫಲಿಸಲೇ ದೀಪ ಹುಟ್ಟಿದ ಮನೆಗೆ ಆರದ ದೀಪ ನೀ ಮೆಟ್ಟಿದ ಮನೆಗೆ ಊರೆಲ್ಲ ಹರಿಸಿದರು ಪುಷ್ಪಾಂಜಲಿ ಅನ್ನೆಲ್ಲ ಹರಕೆ ಆನಂದ ಬಾಷ್ಪಾಂಜಲಿ ಹೆಣ್ಣು ನಮ್ಮ ಮನೆತನ ಬೆಳಗಲು ನಮ್ಮ ಮನೆತನ ಬೆಳಗಲು ಲಾಲ 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 ಆಗ್ಲಪ್ಪ ಏನ್ರಿ ಹೋದ್ರ ಅವ್ರಿಗೆ ಹೊಟ್ಟೆ ಹಸ್ತಿರ್ಬೇಕು ಅರ್ಜೆಂಟಾಗಿ ಕುಣದು ನಡಿ ಎಲ್ಲರ ಒಟ್ಟಿಗೆ ಸೇರಿ ಒಳಗಡೆ ದೇವ್ರ ಪೂಜೆ ಸಿದ್ಧವಾಗಿದೆ ದೇವರ ದರ್ಶನ ತೆಗೆದುಕೊಳ್ಳೋರಂತೆ ಬಾರಪ್ಪ ಎಂತ ವಿಚಿತ್ರ ಮತ್ತೊಬ್ಬನ ತೋಟಕ್ಕೆಯಲ್ಲಿ ನಲಿಯುವ ಹೆಣ್ಣು ಈ ನಂದೀಶನ ಮಡದಿ ಈ ವಿಷಯ ಏನಾದರೂ ನನ್ನ ಅಣ್ಣ ಅತ್ತಿರಿಗೆ ಗೊತ್ತಾದರೆ ಈ ಮದುವೆನೇ ಮುರಿದು ಹೋಗುತ್ತೆ ಈ ಮದುವೆ ಮುರಿದು ಹೋದರೆ ನನ್ನ ಪ್ರಾಣ ಸ್ನೇಹಿತ ಜಗದೀಶನ ಮಾನ ಮರ್ಯಾದೆ ಎರಡೂ ಹಾಳಾಗಿ ಹೋಗುತ್ತೆ ಅಯ್ಯೋ ವಿಧಿ ಎಂತ ಕಲೆಗಾರನಯ್ಯ ನೀನು ಎಂತ ಕಲೆಗಾರ ಈ ಕವಿ ಬರೆದ ಕಥೆಯಲ್ಲಿ ನನ್ನನ್ನು ಪಾತ್ರಧಾರಿಯಾಗಿ ಮಾಡಿಬಿಟ್ಟೆ ನೋಡೋಣ ಈ ಕವಿ ಬರೆದ ಕಥೆಯಲ್ಲಿ ನನ್ನ ಮುಂದಿನ ಪಯಣವನ್ನು